ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು, ನಿಮ್ಮ ಮನೆ ಅಥವಾ ಜಾಗ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿದೆ ಹಾಗಾದರೆ ಪ್ರಾಪರ್ಟಿ ಟ್ಯಾಕ್ಸ್ನ ಈಗ ಮನೆಯಲ್ಲೇ ಕುಳಿತು ಆನ್ಲೈನಲ್ಲಿ ಮೂಲಕ ಪಾವತಿಸ್ಬೋದಾಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ ಬಾಪೂಜಿ ಸೇವಾ ಕೇಂದ್ರನ BSK ಪೋರ್ಟಲ್ನ ಮೂಲಕ ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ನ ಯಾವ ರೀತಿ ಪಾವತಿಸ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮ್ಮ ಆಸ್ತಿ ಪ್ರಾಪರ್ಟಿ ಟ್ಯಾಕ್ಸ್ ನಂಬರ್ನ ಹಾಕಾದ್ಮೇಲೆ ಯಾವ ರೀತಿ ನಿಮ್ಮ ಆಸ್ತಿ ಡೀಟೇಲ್ಸ್ನೆಲ್ಲ ವಿವರವಾಗಿ ಪರಿಶೀಲಿಸಿ ಅದಾದಮೇಲೆ ಆನ್ಲೈನ್ ಮೂಲಕ ಪಾವತಿ ಮಾಡಿ ಪೇನ ಮಾಡಿ ಕೂಡಲೇ ನಿಮ್ಮ ರೆಸಿಪ್ಟ್ ಏನಿರುತ್ತಲ್ಲ ಅದನ್ನು ಡೌನ್ಲೋಡ್ ಮಾಡ್ಕೊಳೋರ್ಗು ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಒಂದು ಸಣ್ಣ ಮಿಸ್ಟೇಕು ಆಗದಿದ್ದಂಗೆ ನೀವು ಕೂಡ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಅಪ್ಲೈನ ಮಾಡ್ಬೋದಾಗುತ್ತೆ. ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟಾಗಿ ನೀವು ನಿಮ್ಮ ಫೋನಲ್ಲಿ ಗೂಗಲ್ ಓಪನ್ ಮಾಡಿಬಿಟ್ಟು ಗೂಗಲಲ್ಲಿ ಸರ್ಚ್ ಕೊಡಿ ಬಾಪೂಜಿ ಸೇವಾ ಕೇಂದ್ರ ಅಂತ ಹಾಕಿ ಸರ್ಚ್ ಕೊಟ್ಟರೆ ಈ ಥರ ಲಿಂಕ್ ನೋಡ್ತಾ ಇಲ್ಲ, ಲಿಂಕ್ ಓಪನ್ ಆಗಿದೆ. ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡಿಬಿಡು. ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನೋಡ್ತಾ ಇಲ್ಲ ವೆಬ್ಸೈಟ್ ಬಾಪೂಜಿ ಸೇವಾ ಕೇಂದ್ರ ಅಂತ ಅಂದ್ಬಿಟ್ಟು ವೆಬ್ಸೈಟ್ ಓಪನ್ ಆಗಿದೆ. ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಅಂತ ಅಂದ್ಬಿಟ್ಟು ಇವಾಗ ಇಲ್ಲಿ ರಿಜಿಸ್ಟರ್ ಅಂತ ಇದೆಯಲ್ಲ, ರಿಜಿಸ್ಟರ್ ಲಾಗಿನ್ ಮೇಲೆ ಕ್ಲಿಕ್ನ ಮಾಡಿದ್ದೀನಿ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗಿದೆ. ಇಲ್ಲಿ ಇನ್ನೂ ಯೂಸರ್ ರಿಜಿಸ್ಟರ್ ಆಗಿಲ್ಲ ಅಂದಾಗ ನ್ಯೂ ಯೂಸರ್ ಅಂತ ಇದೆಯಲ್ಲ ಕೆಳಗಡೆ ರಿಜಿಸ್ಟರ್ ನೋ ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ನಿಮಗೆ ನ್ಯೂ ಯೂಸರ್ನ ಅಂತ ಕ್ರಿಯೇಟ್ನ ಮಾಡ್ಕೋಬೇಕಾಗತ್ತೆ. ನಿಮಗೆ ಗೊತ್ತಿಲ್ಲ ಅಂದರೆ ಒಂದು ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕು ಅನ್ನೋದನ್ನ. ಈಗ ರಿಜಿಸ್ಟರ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಎಂಟರ್ ಮೊಬೈಲ್ ನಂಬರ್ ಅಂತ ತೋರಿಸ್ತಾ ಇದೆ. ನಾನು ಇಲ್ಲಿ ಮೊಬೈಲ್ ನಂಬರ್ನ ಎಂಟರ್ನ ಮಾಡ್ಕೊತಾನೆ. ಎಂಟರ್ ಆದಮೇಲೆ ಲ್ಯಾಂಗ್ವೇಜ್ ಕೂಡ ಚೇಂಜ್ ಬೇಕು ಅಂದರೆ ಚೇಂಜ್ ಮಾಡ್ಕೊಳ್ಳಿ. ಕನ್ನಡ ಬೇಕಾ ಇಂಗ್ಲೀಷ್ ಬೇಕಾ ಅಂತ ನಾನು ಇಂಗ್ಲೀಷನ್ನು ಸೆಲೆಕ್ಟ್ನ ಮಾಡಿಕೊಂಡು ಸೆಂಡ್ OTP ಅಂತ ಆಪ್ಷನ್ ನೋಡ್ತಾ ಇಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ದೀನಿ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ಇವಾಗ ಸಕ್ಸಸ್ಫುಲ್ಲಾಗಿ ಒಂದು OTP ಹೋಗಿದೆ. ಏನು ಮೊಬೈಲ್ ನಂಬರ್ ಎಂಟರ್ ಮಾಡೋದಲ್ಲ ಆ ನಂಬರ್ಗೆ ಸಕ್ಸಸ್ಫುಲ್ಲಾಗಿ ಮೊಬೈಲ್ ನಂಬರ್ ಹೋಗಿದೆ. ಇಲ್ಲಿ ಎಂಟರ್ OTP ಅನ್ನೋ ಆಪ್ಷನ್ ಬಾಕ್ಸ್ ನೋಡ್ತಾ ಇಲ್ಲ, ಇಲ್ಲಿ ಬಂದಂಥ OTPನ ಈ ಬಾಕ್ಸಲ್ಲಿ ಹಾಕೋಬೇಕಾಗುತ್ತೆ. ಚೆಕ್ ಬಾಕ್ಸಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಕರೆಕ್ಟಾಗಿ 6 ನಂಬರ್ಸ್ ಅಂತ OTPನ ಇಲ್ಲಿ ಎಂಟರ್ನ ಮಾಡ್ಕೊಳ್ಳಿ. OTPನ ಹಾಕ್ಕೊಂಡು ಇಲ್ಲಿ ಕ್ಯಾಪ್ಚರ್ ಕೋಡ್ ಎಂಟರ್ ಕ್ಯಾಪ್ಚರ್ ಅಂತ ಇದೆಯಲ್ಲ, ಇಲ್ಲಿ ಅದು ಯಾವ ರೀತಿ ಇದೆಯೋ ಅದೇ ರೀತಿ ಇಲ್ಲಿ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಟೈಪ್ನ ಮಾಡ್ಕೊಳ್ಳಿ. ಅದಾದಮೇಲೆ ಲಾಗಿನ್ ಅಂತ ಇದೆಯಲ್ಲ, ಲಾಗಿನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಲಾಗಿನ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಅಕೌಂಟ್ಗೆ ಲಾಗಿನ್ ಆಗುತ್ತೆ. ಅಂದರೆ ನಿಮ್ಮ ಹೆಸರು ಏನಕ್ಕೆ ರಿಜಿಸ್ಟರ್ ಮಾಡ್ಕೊಂಡು ಲಾಗಿನ್ ಆಗಿದೆ, ನಿಮ್ಮ ಹೆಸರು ಕೂಡ ಇಲ್ಲಿ ಶೋ ಆಗ್ತಾ ಇರುತ್ತೆ, ಮೇಲ್ಗಡೆ ನೋಡ್ತಾ ಇರ್ಬೋದು. ಇವಾಗ ನಾವು ತೋರಿಸ್ಕೊಡ್ತಾ ಇದ್ದ ಪ್ರಾಪರ್ಟಿ ಟ್ಯಾಕ್ಸ್ ಆಗಿದೆ ಅಂದರೆ ನೀವು ಡ್ಯಾಶ್ ಬೋರ್ಡ್ಗೆ ಹೋಗಿ ಅಲ್ಲಿ ಮೆನ್ಯೂಗೆ ಹೋಗಿ ಸರ್ಚ್ ಕೊಡ್ಬೋದು. ಇವಾಗ ಇಲ್ಲೇ ನೀವು ನೋಡ್ತಾ ಇದ್ದ ಕ್ವಿಕ್ ಲಿಂಕ್ಸ್ ಅಂತ ಇಲ್ಲಿ ನೋಡ್ತಾ ಇದ್ದಲ್ಲ, ಇಲ್ಲಿ ಹಿಸ್ಟ್ರಿ ಕೂಡ ಚೆಕ್ ಮಾಡ್ಕೋಬೋದು. ಸರ್ಚ್ ಹಾಕಿ ನಿಮ್ಮ ರಿಜಿಸ್ಟರ್ ನಂಬರೆಲ್ಲ ಹಾಕಿ ಸರ್ಚ್ ಕೊಡ್ಬೋದು. ಇವಾಗ ನಾನು ಇಲ್ಲಿ ಕ್ವಿಕ್ ಲಿಂಕ್ಸ್ ಅಂತ ನೋಡ್ತಾ ಇದ್ದೆ. ಕೆಳಗಡೆ ಬಂದರೆ ಸರ್ವಿಸಸ್ ಅಂತ ಇದೆಯಲ್ಲ, ಈ ಸರ್ವಿಸಸ್ಸಲ್ಲಿ ನೋಡ್ಬೋದು ಪೇ ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾರ ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಅಂದ್ಬಿಟ್ಟು ಪೇ ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಇದೆಯಲ್ಲ, ಇದು ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಅಲ್ಲಿ ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ನಿಮ್ಮ 18 ನಂಬರ್ ಡಿಜಿಟ್ದು ಪ್ರಾಪರ್ಟಿ ಟ್ಯಾಕ್ಸ್ ಯುನಿಕ್ ID ನಂಬರ್ ಏನಿರುತ್ತಲ್ಲ ನಿಮ್ಮ ಇದೆಲ್ಲ ಇರುತ್ತೆ, ಆ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಎಂಟರ್ನ ಮಾಡ್ಕೊಳ್ಳಿ. ಕರೆಕ್ಟಾಗಿ ಎಂಟರ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಅಂತ ಇದೆಯಲ್ಲ, ಸರ್ಚ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಸರ್ಚ್ ಮೇಲೆ ಕ್ಲಿಕ್ ಆಗಿದ ತಕ್ಷಣ ನಿಮ್ಗೆ ಆ ಡೀಟೇಲ್ ಎಲ್ಲ ಪೀಚಾಗಿ ಬರುತ್ತೆ. ನಿಮ್ಮ ಪ್ರಾಪರ್ಟಿದು ಏನೆಲ್ಲ ಡೀಟೇಲ್ಸ್ ಇರುತ್ತಲ್ಲ ನೋಡ್ಬೋದು. ಕೆಳಗಡೆ ಡೀಟೇಲ್ ಎಲ್ಲ ಪೀಚಾಗಿ ಬಂದಿದೆ. ಇವಾಗಿಲ್ಲಿ ಏನು ಡೀಟೇಲ್ಸ್ ಎಲ್ಲ ಪೀಚಾಗಿ ಬಂದಿದೆಯಲ್ಲ ಇಲ್ಲಿ, ಇದೆಲ್ಲ ಒಂದ್ಸಲಿ ವೆರಿಫೈನ ಮಾಡಿಕೊಳ್ಳಿ ಕ್ಲಿಯಾರಿಟಿಯಾಗಿ ಕ್ಲೀನಾಗಿ. ನಿಮ್ಮ ಹೆಸರಾಗಿರ್ಬೋದು, ಓನರ್ ಹೆಸರಾಗಿರ್ಬೋದು, ಫಾದರ್ ನೇಮು, ಮತ್ತು ಅಮೌಂಟ್ ಎಷ್ಟಾಗಿದೆ, ಎಷ್ಟು ಡಿಸ್ಕೌಂಟ್ ಆಗಿದೆ, ಎಷ್ಟು ಪೇಯಬಲ್ ಅಮೌಂಟು, ಪೆನಾಲ್ಟಿ ಎಷ್ಟು ಅಮೌಂಟ್ ಬಿದ್ದಿದೆ ನಿಮಗೆ, ಪ್ರತಿಯೊಂದು ಕೂಡ ಇಲ್ಲಿ ಡೀಟೇಲಾಗಿ ಇಲ್ಲಿ ಇರುತ್ತೆ, ನೋಡ್ಕೋಬೋದಾಗುತ್ತೆ. ಮತ್ತು ಇಲ್ಲಿ ಡಿಸ್ಕೌಂಟ್ ಕೂಡ ನಿಮಗೆ ಬೇಗನೆ ಕಟ್ಟಿದ್ರೆ, ಟೈಮ್ ಕರೆಕ್ಟಾಗಿ ಕಟ್ಟಿದ್ರೆ ಡಿಸ್ಕೌಂಟ್ ಕೂಡ ಇರುತ್ತೆ, ನೋಡ್ತಾ ಇರಲ್ಲ. ಇದೆಲ್ಲ ವೆರಿಫೈ ಮಾಡ್ಕೊಂಡು ಇಲ್ಲಿ ಆ್ಯಕ್ಷನ್ ಕೆಳಗಡೆ ಪೇ ಅಂತ ಇದೆಯಲ್ಲ, ಆ ಪೇ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಪ್ರಾಪರ್ಟಿ ಟ್ಯಾಕ್ಸ್ ನೆಕ್ಸ್ಟ್ ಪೇಜಿಗೆ ಓಪನ್ ಆಗುತ್ತೆ. ಪೇಮೆಂಟ್ ಡೀಟೇಲ್ಸ್ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರಾಪರ್ಟಿ ಅಪ್ಲಿಕೆಂಟ್ ನೇಮ್ ಕೂಡ ತೋರಿಸುತ್ತೆ, ಮತ್ತು ಪ್ರಾಪರ್ಟಿ ಟ್ಯಾಕ್ಸು, ಮತ್ತು ಏನಕ್ಕೆ ಎಷ್ಟು ಅಮೌಂಟು, ಯಾವ ಡೇಟಲ್ಲಿ ಫಿಲ್ ಮಾಡ್ತಾ ಇದ್ದೀರಾ, ಪೇ ಮಾಡ್ತಾ ಇದ್ದೀರಾ ಡೀಟೇಲ್ ತೋರಿಸುತ್ತೆ. ಇದೆಲ್ಲ ಚೆಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಪೇ ಪ್ರಾಪರ್ಟಿ ಟ್ಯಾಕ್ಸ್ ವಿತ್ ಆಕ್ಸಿಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಅದು ಶೋರ್ ಅಂತ ಕೇಳುತ್ತೆ, ಓಕೆ ಅಂತ ಕೊಟ್ಟಿದ ತಕ್ಷಣ ನಿಮಗೆ ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗುತ್ತೆ. ಪೇಮೆಂಟ್ ಇನ್ಫಾರ್ಮೇಷನ್ ಇಲ್ಲಿ ನೆಟ್ ಬ್ಯಾಂಕಿಂಗು, ಕ್ರೆಡಿಟ್ ಕಾರ್ಡೋ, ಡೆಬಿಟ್ ಕಾರ್ಡೋ, ವ್ಯಾಲೆಟೋ, ಇಲ್ಲಾಂದರೆ UPI ಅಂತ ಕೇಳ್ತಾರೆ. ನಾನು ಇಲ್ಲಿ UPI ಅಂತ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಆಗಿದ ತಕ್ಷಣ ಇಲ್ಲಿ UPI ID ನಂಬರ್ ಕೂಡ ಹಾಕಿ ನೀವು ಪೇ ಮಾಡ್ಬೋದು. ಇಲ್ಲಾಂದರೆ QR ಕೋಡ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಆ QR ಕೋಡ್ ಓಪನ್ ಆಗುತ್ತೆ. ನೀವು ಆರಾಮಾಗಿ ಫೋನ್ಪೇ ಮುಖಾಂತರ ಇಲ್ಲಿ ಎಷ್ಟು ಅಮೌಂಟ್ ತೋರಿಸ್ತದೆ ಅಷ್ಟು ಅಮೌಂಟು ಸ್ಕ್ಯಾನ್ ಮಾಡಿ ನೀವು ಫೋನ್ಪೇ ಮುಖಾಂತರ, ಗೂಗಲ್ ಪೇ ಮುಖಾಂತರ ಪೇಮೆಂಟ್ನ ಮಾಡ್ಬೋದಾಗುತ್ತೆ. ನೋಡೋದಲ್ಲ ಈಸಿಯಾಗಿ ನಿಮ್ಮ ಫೋನಲ್ಲಿ ಇಲ್ಲ ನಿಮ್ಮ ಲ್ಯಾಪ್ಟಾಪಲ್ಲಿ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು 2 ನಿಮಿಷದಲ್ಲಿ ನೀವು ಥರ ಪೇಮೆಂಟ್ನ ಮಾಡ್ಕೊಬೋದಾಗುತ್ತೆ. ಪೇಮೆಂಟ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ. ಆಟೋಮೆಟಿಕ್ ಅದು ಬ್ಯಾಕ್ ಈ ಥರ ಬರೋವರೆಗೂ ವೆಯ್ಟ್ ಮಾಡಿ. ಇಲ್ಲೇ ನೋಟಲ್ಲಿ ನೋಡ್ತಾ ಇರ್ಬೋದು ಡೋಂಟ್ ಪೇ ಅಗೇನ್ ಇನ್ ಕೇಸ್ ಆಫ್ ಪೇಮೆಂಟ್ ಡಿಟೆಕ್ಟೆಡ್ ಫ್ರಮ್ ಯುವರ್ ಅಕೌಂಟ್, ಕೈಂಡ್ಲಿ ವೆಯ್ಟ್ ಫಾರ್ 1 ಡೇ ಅಂತ ತೋರಿಸ್ತಾ ಇದೆ.
ನಿಮ್ದು ಇನ್ನೂ ಸಕ್ಸಸ್ ಆಗಿಲ್ಲ ಅಂದರೆ ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಸಕ್ಸಸ್ಫುಲ್ ಆಗಿ ಪೇಮೆಂಟ್ ಆಗಿದೆ ಅಂತ ಡೌನ್ಲೋಡ್ ಪೇಮೆಂಟ್ ರೆಸಿಪ್ಟ್ ಅಂತ ನೋಡ್ತಾ ಇರೋಲ್ಲ ಇಲ್ಲಿ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಒಂದು PDF ಫೈಲ್ ಓಪನ್ ಆಗುತ್ತೆ, ಅದ್ರ ಮೇಲೆ ಡೌನ್ಲೋಡ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ರೆಸಿಪ್ಟ್ ಓಪನ್ ಆಗುತ್ತೆ. ನೋಡೋದಲ್ಲ ಎಷ್ಟು ಈಸಿಯಾಗಿ ನಿಮ್ಮ ಫೋನಲ್ಲಿ, ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಫೋನಲ್ಲೂ ಕೂಡ ಇದನ್ನು ನೀವು ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ನ ಫಿಲ್ ಮಾಡ್ಬೋದು. ಅಕ್ನಾಲೇಜ್ಮೆಂಟ್ ರೆಸಿಪ್ಟ್ ಏನಿರುತ್ತಲ್ಲ, ಅಕ್ನಾಲೇಜ್ಮೆಂಟ್ ಎಲ್ಲ ರೆಸಿಪ್ಟ್ ಏನು ಪೇ ಮಾಡಿರೋ ರೆಸಿಪ್ಟ್ ಇರುತ್ತಲ್ಲ, ಇದನ್ನ ಸೇವ್ ಮಾಡಿ ಕೂಡ ಮಾಡಿಟ್ಕೋಬೋದಾಗುತ್ತೆ. ಈಸಿಯಾಗಿ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು 2 ನಿಮಿಷದಲ್ಲಿ ನೀವು ಅಪ್ಲೈನ ಮಾಡ್ಕೋಬೋದು, ಪ್ರಾಪರ್ಟಿ ಟ್ಯಾಕ್ಸ್ನ ಕಟ್ಬೋದಾಗುತ್ತದೆ. ನೋಡೋದಲ್ಲ, ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂದ್ಕೊಂಡು ಯೂಸ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇಂಥ ಗೌರ್ಮೆಂಟ್ ಸರ್ವಿಸಸ್ಸು ಮತ್ತು ಆನ್ಲೈನ್ ಅಪ್ಲಿಕೇಶನ್ಸು ಹಾಗೂ ಪ್ರಾಪರ್ಟಿ ಸಂಬಂಧಿತ ಮಾಹಿತಿಗಾಗಿ ನನ್ನ ಜೊತೆ ಯಾವಾಗೂ ಇದೆ ಅಂತ ಕೇಳ್ತಾ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.